ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಚಂದ್ರನ ಮೇಲೆ ಮೊದಲು ಬೆಳೆಸಲಾದ ಸಸ್ಯ ಯಾವುದು? ಆಪ್ಷನ್ ಎ ಗುಲಾಬಿ ಗಿಡ, ಆಪ್ಷನ್ ಬಿ ಬಾಳೆ ಗಿಡ, ಆಪ್ಷನ್ ಸಿ ಹತ್ತಿ ಗಿಡ, ಆಪ್ಷನ್ ಡಿ ಗೋಧಿ ಗಿಡ. ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರನ ಮೇಲೆ ಮೊದಲು ಬೆಳೆಸಲಾದ ಸಸ್ಯ ಹತ್ತಿ ಗಿಡ. ಎರಡನೆಯ ಪ್ರಶ್ನೆ, ಬಿಲ್ಲಿನ ಆಕಾರದಲ್ಲಿ ಹರಿಯುವಂತಹ ಏಕೈಕ ನದಿ ಯಾವುದು? ಆಪ್ಷನ್ ಎ ಯಮುನಾ ನದಿ, ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಗಂಗಾ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಲ್ಲಿನ ಆಕಾರದಲ್ಲಿ ಹರಿಯುವ ಏಕೈಕ ನದಿ ಗಂಗಾ ನದಿ. ಮೂರನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಚೀನಾ ದೇಶ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಬು ಹಣ್ಣು ಬೆಳೆಯುವ ದೇಶ ಚೀನಾ. ನಾಲ್ಕನೆಯ ಪ್ರಶ್ನೆ, ಹಸಿ ಮೆಣಸಿನಕಾಯಿಯನ್ನು ತುಂಬಾ ಇಷ್ಟಪಟ್ಟು ತಿನ್ನುವ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ಕಾಗೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿ ಮೆಣಸಿನಕಾಯಿಯನ್ನು ತುಂಬಾ ಇಷ್ಟಪಟ್ಟು ತಿನ್ನುವ ಪಕ್ಷಿ ಗಿಳಿ. ಐದನೆಯ ಪ್ರಶ್ನೆ, ಕ್ಯಾರೆಟ್ ತಿನ್ನುವುದರಿಂದ ಯಾವುದರ ಆರೋಗ್ಯ ಹೆಚ್ಚಾಗುತ್ತದೆ? ಆಪ್ಷನ್ ಎ ಕೂದಲಿನ ಆರೋಗ್ಯ, ಆಪ್ಷನ್ ಬಿ ಚರ್ಮದ ಆರೋಗ್ಯ, ಆಪ್ಷನ್ ಸಿ ಕಣ್ಣಿನ ಆರೋಗ್ಯ, ಆಪ್ಷನ್ ಡಿ ಕಿಡ್ನಿ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಕ್ಯಾರೆಟ್ ತಿನ್ನುವುದರಿಂದ ಚರ್ಮದ ಆರೋಗ್ಯ ಮತ್ತು ಕಣ್ಣಿನ ಆರೋಗ್ಯ ಹೆಚ್ಚಾಗುತ್ತದೆ. ಆರನೆಯ ಪ್ರಶ್ನೆ, ಮೊದಲ ಬಾರಿಗೆ ನೋಟುಗಳನ್ನು ಮುದ್ರಿಸಿದ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ, ಮೊದಲ ಬಾರಿಗೆ ನೋಟುಗಳನ್ನು ಮುದ್ರಿಸಿದ ದೇಶ ಚೀನಾ. ಏಳನೆಯ ಪ್ರಶ್ನೆ, ಹೆಚ್ಚು ಪೊಟ್ಯಾಷಿಯಂ ಯಾವ ಆಹಾರ ಪದಾರ್ಥಗಳಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಹೆಚ್ಚು ಪೊಟ್ಯಾಷಿಯಂ ಇರುವ ಆಹಾರಗಳು ಬಾಳೆಹಣ್ಣು ಮತ್ತು ಪಾಲಕ್ ಸೊಪ್ಪು. ಎಂಟನೆಯ ಪ್ರಶ್ನೆ, ಒಂದು ವಿಮಾನವನ್ನು ತಯಾರಿಸಲು ಎಷ್ಟು ಸಮಯ ಬೇಕಾಗುತ್ತದೆ? ಆಪ್ಷನ್ ಎ 12 ತಿಂಗಳು, ಆಪ್ಷನ್ ಬಿ 14 ತಿಂಗಳು, ಆಪ್ಷನ್ ಸಿ 16 ತಿಂಗಳು, ಆಪ್ಷನ್ ಡಿ 18 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಒಂದು ವಿಮಾನವನ್ನು ತಯಾರಿಸಲು 18 ತಿಂಗಳು ಸಮಯ ಬೇಕಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಹಸಿರು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಆಪ್ಷನ್ ಎ ಶುಕ್ರ ಗ್ರಹ, ಆಪ್ಷನ್ ಬಿ ಭೂಮಿ ಗ್ರಹ, ಆಪ್ಷನ್ ಸಿ ಮಂಗಳ ಗ್ರಹ, ಆಪ್ಷನ್ ಡಿ ಗುರು ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿರು ಗ್ರಹ ಎಂದು ಭೂಮಿ ಗ್ರಹವನ್ನು ಕರೆಯುತ್ತಾರೆ. ಹತ್ತನೆಯ ಪ್ರಶ್ನೆ, ಥೈರಾಯಿಡ್ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬಾರದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಎಲೆಕೋಸು, ಆಪ್ಷನ್ ಸಿ ಸೋಯಾ ಉತ್ಪನ್ನ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ,
ಥೈರಾಯ್ಡ್ ಸಮಸ್ಯೆ ಇರುವವರು ಎಲೆಕೋಸು ಅಥವಾ ಸೋಯಾ ಉತ್ಪನ್ನಗಳನ್ನು ಸೇವಿಸಬಾರದು. 11ನೇ ಪ್ರಶ್ನೆ, ಕಾಗದ ತಯಾರಿಸಲು ಮುಖ್ಯವಾಗಿ ಯಾವ ಮರವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಬಿದಿರು, ಆಪ್ಷನ್ ಬಿ ಸಾಗುವಾನಿ ಮರ, ಆಪ್ಷನ್ ಸಿ ಗೇರು ಮರ, ಆಪ್ಷನ್ ಡಿ ನೆಲ್ಲಿಕಾಯಿ ಮರ. ಸರಿಯಾದ ಉತ್ತರ ಆಪ್ಷನ್ ಎ, ಕಾಗದ ತಯಾರಿಸಲು ಮುಖ್ಯವಾಗಿ ಬಿದಿರನ್ನು ಬಳಸಲಾಗುತ್ತದೆ. 12ನೇ ಪ್ರಶ್ನೆ, ಯಾವ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಐಸ್ಲ್ಯಾಂಡ್, ಆಪ್ಷನ್ ಸಿ ನೆದರ್ಲ್ಯಾಂಡ್, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಐಸ್ಲ್ಯಾಂಡ್ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ. 13ನೇ ಪ್ರಶ್ನೆ, ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು ಎಷ್ಟು ಬಣ್ಣಗಳಲ್ಲಿ ಕಾಣಿಸಬಹುದು? ಆಪ್ಷನ್ ಎ 3 ಬಣ್ಣ, ಆಪ್ಷನ್ ಬಿ 4 ಬಣ್ಣ, ಆಪ್ಷನ್ ಸಿ 5 ಬಣ್ಣ, ಆಪ್ಷನ್ ಡಿ 6 ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ, ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು 3 ಬಣ್ಣಗಳಲ್ಲಿ ಕಾಣಿಸಬಹುದು. 14ನೇ ಪ್ರಶ್ನೆ, ಗಾಯಗೊಂಡಾಗ ಮಕ್ಕಳಂತೆ ಅಳುವ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಜಿಂಕೆ, ಆಪ್ಷನ್ ಸಿ ಕರಡಿ, ಆಪ್ಷನ್ ಡಿ ಮೊಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಗಾಯಗೊಂಡಾಗ ಮಕ್ಕಳಂತೆ ಅಳುವ ಪ್ರಾಣಿ ಕರಡಿ. 15ನೇ ಪ್ರಶ್ನೆ, ನೆನೆಸಿದ ಶೇಂಗಾ ಬೀಜದಲ್ಲಿ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಡಿ, ನೆನೆಸಿದ ಶೇಂಗಾ ಬೀಜದಲ್ಲಿ ನಮಗೆ ವಿಟಮಿನ್ ಬಿ ಸಿಗುತ್ತದೆ. 16ನೇ ಪ್ರಶ್ನೆ, ಕಾಫಿ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 2ನೇ ಸ್ಥಾನ, ಆಪ್ಷನ್ ಬಿ 4ನೇ ಸ್ಥಾನ, ಆಪ್ಷನ್ ಸಿ 7ನೇ ಸ್ಥಾನ, ಆಪ್ಷನ್ ಡಿ 9ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಫಿ ಉತ್ಪಾದನೆಯಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. 17ನೇ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನ ಜೊತೆ ಯಾವ ಪಾನೀಯ ಸೇವಿಸಬಾರದು? ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ನಿಂಬೆ ನೀರು, ಆಪ್ಷನ್ ಡಿ ಉಪ್ಪು ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ, ಕಲ್ಲಂಗಡಿ ಹಣ್ಣಿನ ಜೊತೆ ಹಾಲು ಸೇವಿಸಬಾರದು. 18ನೇ ಪ್ರಶ್ನೆ, ಮಡಕೆಯ ನೀರು ಯಾವ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಮಲೇರಿಯಾ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ, ಮಡಕೆಯ ನೀರು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 19ನೇ ಪ್ರಶ್ನೆ, ಬಟಾಣಿ ತಿನ್ನುವುದರಿಂದ ನಮ್ಮ ದೇಹದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಹೈ ಬಿಪಿ, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಬಟಾಣಿ ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ಮತ್ತು ರಕ್ತಹೀನತೆ ಸಮಸ್ಯೆ ನಿವಾರಣೆಯಾಗುತ್ತದೆ. 20ನೇ ಪ್ರಶ್ನೆ, ವಿದ್ಯುತ್ನ ಆವಿಷ್ಕಾರ ಯಾವ ದೇಶದಲ್ಲಿ ನಡೆದಿದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿದ್ಯುತ್ನ ಆವಿಷ್ಕಾರ ಅಮೇರಿಕ ದೇಶದಲ್ಲಿ ನಡೆದಿದೆ. 21ನೇ ಪ್ರಶ್ನೆ, ಸೊಳ್ಳೆಗೆ ಒಟ್ಟು ಎಷ್ಟು ಹಲ್ಲುಗಳಿರುತ್ತದೆ? ಆಪ್ಷನ್ ಎ 47 ಹಲ್ಲುಗಳು, ಆಪ್ಷನ್ ಬಿ 55 ಹಲ್ಲುಗಳು,
ಆಪ್ಷನ್ ಸಿ 23 ಹಲ್ಲುಗಳು, ಆಪ್ಷನ್ ಡಿ 9 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ. ಸೊಳ್ಳೆಗೆ ಒಟ್ಟು 47 ಹಲ್ಲುಗಳಿರುತ್ತದೆ. 22ನೇ ಪ್ರಶ್ನೆ. ನಮ್ಮ ದೇಹದಲ್ಲಿ ಶುದ್ಧ ರಕ್ತ ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ನಮ್ಮ ದೇಹದಲ್ಲಿ ಶುದ್ಧ ರಕ್ತ ಹೆಚ್ಚಾಗಲು ಬೀಟ್ರೂಟ್ ಮತ್ತು ದಾಳಿಂಬೆ ಹಣ್ಣು ಸೇವಿಸಬೇಕು. 23ನೇ ಪ್ರಶ್ನೆ. ಚೇಳಿನ ವಿಷ ಅದರ ದೇಹದ ಯಾವ ಭಾಗದಲ್ಲಿದೆ? ಆಪ್ಷನ್ ಎ ಕಾಲಿನಲ್ಲಿ, ಆಪ್ಷನ್ ಬಿ ಬಾಲದ ತುದಿಯಲ್ಲಿ, ಆಪ್ಷನ್ ಸಿ ಬಾಯಿಯಲ್ಲಿ, ಆಪ್ಷನ್ ಡಿ ತಲೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಚೇಳಿನ ವಿಷ ಅದರ ದೇಹದ ಬಾಲದ ತುದಿಯಲ್ಲಿರುತ್ತದೆ. 24ನೇ ಪ್ರಶ್ನೆ. ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ದರಿದ್ರ ಬರುತ್ತದೆ? ಆಪ್ಷನ್ ಎ ಉತ್ತರ ದಿಕ್ಕು, ಆಪ್ಷನ್ ಬಿ ಪಶ್ಚಿಮ ದಿಕ್ಕು, ಆಪ್ಷನ್ ಸಿ ಪೂರ್ವ ದಿಕ್ಕು, ಆಪ್ಷನ್ ಡಿ ದಕ್ಷಿಣ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ದರಿದ್ರ ಬರುತ್ತದೆ. 25ನೇ ಪ್ರಶ್ನೆ. ಮೆದುಳಿನ ಬೆಳವಣಿಗೆ ಮತ್ತು ಹಾರ್ಮೋನ್ ನಿಯಂತ್ರಣಕ್ಕೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಅವಕಾಡೋ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಅಗಸೆ ಬೀಜ, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮೆದುಳಿನ ಬೆಳವಣಿಗೆ ಮತ್ತು ಹಾರ್ಮೋನ್ ನಿಯಂತ್ರಣಕ್ಕೆ ಮೀನು ಅಥವಾ ಅಗಸೆ ಬೀಜ ಸೇವಿಸಬೇಕು. 26ನೇ ಪ್ರಶ್ನೆ. ತಿಂದ ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ 6 ಗಂಟೆ, ಆಪ್ಷನ್ ಬಿ 7 ಗಂಟೆ, ಆಪ್ಷನ್ ಸಿ 8 ಗಂಟೆ, ಆಪ್ಷನ್ ಡಿ 9 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಎ. ತಿಂದ ಆಹಾರ ಜೀರ್ಣವಾಗಲು 6 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.